ಕರೆಂಟ್ ಲಿಫ್ಟ್ನಲ್ಲಿ ಡಿಸಿಎಂ ಡಿಕೆಶಿ ಲಾಕ್ ಆಗಿದ್ರು. ಬಿಎಂಆರ್ಸಿಎಲ್ ಪ್ರಗತಿ ಪರಿಶೀಲನಾ ಸಭೆಗೆ ಬಂದಿದ್ದಂತಹ ಡಿಕೆ ಶಿವಕುಮಾರ್ ಈ ವೇಳೆ ಲಿಫ್ಟ್ನಲ್ಲಿ 2 ನಿಮಿಷಗಳ ಕಾಲ ಸಿಲ್ಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ. ಕರೆಂಟ್ ಕೈಕೊಟ್ಟಿದೆ, ಲಿಫ್ಟ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಿಎಂಆರ್ಸಿಎಲ್ ಪ್ರಗತಿ ಪರಿಶೀಲನೆ ಸಭೆಗೆ ಅಂತ ಹೇಳಿ ಬಂದಿದ್ರು. ಈ ವೇಳೆ 2 ನಿಮಿಷಗಳ ಕಾಲ ಲಿಫ್ಟ್ನಲ್ಲೇ ಲಾಕ್ ಆಗಿ ಹೋಗಿದ್ರು. ಡಿಕೆ ಜೊತೆಗೆ ಲಿಫ್ಟ್ನಲ್ಲಿ ನಗರಾಭಿವೃದ್ಧಿ ಇಲಾಖೆ ಎಸಿಎಸ್ ತುಷಾರ್ ಗಿರಿನಾಥ್ ಕೂಡ ಅವ್ರ ಜೊತೆ ಲಾಕ್ ಆಗಿದ್ರು. ಅಂತೂ ಬಿಎಂಆರ್ಸಿಎಲ್ ಕಚೇರಿ ಸಿಬ್ಬಂದಿ ಅಂತೂ ಗಾಬರಿ ಬಿದ್ದೋದ್ರು. ಯಾಕಂತ ಹೇಳಿದ್ರೆ ಡಿಕೆಶಿ ಅವರು ಬಂದ ತಕ್ಷಣ ಈಗ ಲಿಫ್ಟ್ ಸಿಕ್ಕಾಕೊಂಡ್ ಬಿಡ್ತಲ್ಲ, ಅವ್ರು ಬಂದಾಗ್ಲೇ ನಮಗೆ ಹಿಂಗಾಗ್ಬೇಕಾ ಅಂತ ಹೇಳಿ ಪಾಪ ಅವರು ಗಾಬರಿ ಆಗೋದ್ರು. ಎದ್ನೋ ಬಿದ್ನೋ ಅಂತ ಹೇಳಿ ಲಿಫ್ಟ್ ಅನ್ನ ಓಪನ್ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿ. ಕಷ್ಟಪಟ್ಟು ಲಿಫ್ಟ್ ಓಪನ್ ಮಾಡಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿ. ಅದು ಡಿಕೆಶಿ ಅವರು ಬಂದ ತಕ್ಷಣ ಲಿಫ್ಟ್ ಅನ್ನು ಲಾಕ್ ಆಗ್ಬೇಕಾ ಅಂತ ಹೇಳಿ ಪಾಪ ಅಲ್ಲಿನ ಸಿಬ್ಬಂದಿಗಳು ಕೂಡ ಭಯ ಬಿದ್ದು ಒಂದೇ ಸರಿ ಲಿಫ್ಟ್ ಅನ್ನ ಎದ್ನೋ ಬಿದ್ನೋ ಅಂತ ಹೇಳಿ ಓಪನ್ ಮಾಡ್ತಾರೆ. ಅವಾಗ ನಗುತ್ತಲೇ ಲಿಫ್ಟ್ನಿಂದ ಹೊರ ಬಂದಿದ್ದಾರೆ ಡಿಸಿಎಂ ಡಿಕೆಶಿ. 2 ನಿಮಿಷಗಳ ಕಾಲ ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಿದ್ರು. ನೀವು ನೋಡ್ಲಿ ಅಂತ ತಮಾಷೆ ಮಾಡಿದ ಡಿಸಿಎಂ, ನೀವು ನೋಡ್ಲಿ ಅಂತೇಳಿ ಕೂಡ ಈ ರೀತಿಯಾಗಿ ಆಯ್ತು ಅಂತೇಳಿ ಕೂಡ ತಮಾಷೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ತಮಾಷೆಯನ್ನ ಮಾಡಿದ್ದಾರೆ ಡಿಕೆಶಿ ಅವರು. ಬಿಎಂಆರ್ಸಿಎಲ್ ಪ್ರಗತಿ ಪರಿಶೀಲನಾ ಸಭೆಗೆ ಬಂದಿದ್ರು. ಆ ವೇಳೆ 2 ನಿಮಿಷಗಳ ಕಾಲ ಲಿಫ್ಟ್ನಲ್ಲಿ ಲಾಕ್ ಆಗಿ ಹೋಗಿದ್ರು. ಲಿಫ್ಟ್ನಿಂದ ಹೊರ ಬಂದ ತಕ್ಷಣ ನಗ್ತಾನೆ ತಮಾಷೆ ಮಾಡ್ಕೊಂಡೇ ಬಂದ್ರು. ಅಂತೂ ಡಿಕೆಶಿ ಅವರು ಬಂದಾಗಲೇ ಲಿಫ್ಟ್ ಒಳಗೆ ಲಾಕ್ ಆಗ್ಬೇಕಾ ಅಂತ ಹೇಳಿ ಪಾಪ ಸಿಬ್ಬಂದಿಗಳು ಪಾಪ ಪೇಚಾಡಿ ಹೋಗಿದ್ರು. ತಕ್ಷಣ ಲಿಫ್ಟನ್ನು ಸರಿ ಮಾಡಿ ಮತ್ತೆ ಲಿಫ್ಟನ್ನು ಓಪನ್ ಮಾಡಿದ್ದಾರೆ. 2 ನಿಮಿಷಗಳ ಕಾಲ ಲಿಫ್ಟ್ನೊಳಗೆ ಸಿಕ್ಕಾಕೊಂಡಿದ್ರು. ಅದು ಕರೆಂಟ್ ಕೈ ಕೊಟ್ಟಿದ್ರಿಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಯಿತು. ಬಿಎಂಆರ್ಸಿಎಲ್ ಪ್ರಗತಿ ಪರಿಶೀಲನಾ ಸಭೆಗೆ ಬಂದಿದ್ರು ಡಿಕೆಶಿ ಅವರು. ಆ ವೇಳೆ ಈ ರೀತಿಯಾಗಿ ಘಟನೆ ಸಂಭವಿಸಿದೆ. ಲಿಫ್ಟ್ ಬರುತ್ತಲ್ಲ, ಲಿಫ್ಟ್ ಆಫ್ ಆಯ್ತು. ಲಿಫ್ಟ್ ಆಫ್ ಆಯ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಕುಕ್ವಾಡ. ಡಿಕೆಶಿ ಅವರು ಬಿಎಂಆರ್ಸಿಎಲ್ ಒಂದು ಸಭೆಗೆ ಬರುವಂತಹ ಸಂದರ್ಭದಲ್ಲಿ ಲಿಫ್ಟ್ನೊಳಗೆ ಲಾಕ್ ಆಗಿ ಹೋಗಿದ್ರು. ಇದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದೀಪ? ನಿರೀಕ್ಷೆ ಇವತ್ತು ಏನು ಶಾಂತಿನಗರ ಬಿಎಂಆರ್ಸಿಎಲ್ ಏನಿದೆ ಅಲ್ಲಿ ಒಂದು ಮೀಟಿಂಗ್ ಸಭೆ ಅಂದ್ರೆ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಂತಹದ್ದು. ಈ ವೇಳೆ ಲಿಫ್ಟ್ ಆಫ್ ಆಗಿದೆ ಅನ್ನುವಂತ ಮಾಹಿತಿ, ಅಂದ್ರೆ ಇದ್ದಕ್ಕಿದ್ದಂತೆ ಲಿಫ್ಟ್ ಆಫ್ ಆಗಿ ಅದರೊಳಗಡೆ ಡಿಕೆ ಶಿವಕುಮಾರ್ ಸಿಕ್ಕಾಕ್ಸ್ಕೊಂಡು ಕೆಲ ಕಾಲ ಅಲ್ಲೇ ಇದ್ದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ತದನಂತರದಲ್ಲಿ ಅಲ್ಲಿ ಕರೆಂಟ್ ಬರುವಂತಹ ವೇಳೆಯಲ್ಲಿ ಅಂದ್ರೆ ಕರೆಂಟ್ ಬಂದ ನಂತರದಲ್ಲಿ ಅವರು ಆಚೆ ಬಂದ್ರು ಅನ್ನುವಂತ ಮಾಹಿತಿ ಇದೆ. ಸಹಜವಾಗಿ ಲಿಫ್ಟ್ಗಳು ಕರೆಂಟ್ ಹೋದಂತಹ ಸಮಯದಲ್ಲಿ ಜನರೇಟರ್ಗಳ ಅಟ್ಯಾಚ್ ಇದ್ದಂತಹ ವ್ಯವಸ್ಥೆ ಕೂಡ ಇರುತ್ತೆ. ಆದ್ರೆ ಇವ್ರಿಗೆ ಯಾಕೆ ಈಗ ಇದ್ದಕ್ಕಿದ್ದಂತೆ ಆಯ್ತು ಅನ್ನುವಂಥದ್ದು, ಆಮೇಲೆ ಡಿಕೆ ಶಿವಕುಮಾರ್ ಹೋದಂತಹ ಸಮಯದಲ್ಲೇ ಹೀಗಾಯ್ತು ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನು ಕೂಡ ಹೇಳ್ಬೇಕು. ಯಾಕಂದ್ರೆ ಸಿಎಂ ಡಿಸಿಎಂ ಅಥವಾ ವಿವಿಐಪಿಗಳು ಹೋಗುವಂತಹ ಸಮಯದಲ್ಲಿ ಲಿಫ್ಟ್ ಸೇರಿದಂತೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. ಆದ್ರೆ ಇಲ್ಲಿ ಆದಂತಹ ಘಟನೆ ಒಂದ್ ರೀತಿಯಾಗಿ ಎಲ್ಲೋ ಒಂದ್ ಕಡೆ ದೊಡ್ಡ ಅಪಘಾತ ಅಥವಾ ದುರಂತ ಸಂಭವಿಸೋದು ತಪ್ಪು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಅಲ್ಲಿಂದ ಡಿಕೆ ಶಿವಕುಮಾರ್ ಕೂಡ ಸೇಫ್ ಆಗಿ ಆಚೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.